ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಧನಂಜಯ್ ಟ್ಯುಟೋರಿಯಲ್ ಫಾರ್ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಸಂಚಿಕೆಯಲ್ಲಿ ನಾವು ವೈದಿಕ ಸಂಸ್ಕೃತಿ, ಆರ್ಯರ ಮೂಲ ಹಾಗೂ ವೈದಿಕ ಸಂಸ್ಕೃತಿಯ ಬಗ್ಗೆ ನಾನಿಲ್ಲಿ ಹೆಚ್ಚೆಚ್ಚು ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಆರ್ಯರ ಮೂಲದ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ಆರ್ಯರು ತಮ್ಮದೇ ಆಗಿರ್ತಕ್ಕಂಥ ಒಂದು ನೆಲೆಯನ್ನು ಮೂಡಿಸಿಕೊಂಡು ಅವರು ಯಾವ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟು ಹೋದ್ರು ಅಂತಕ್ಕಂಥದ್ರ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೆ. ಸೊ ಇಲ್ಲಿ ಆರ್ಯರ ಮೂಲ ಅಂದರೆ ಆರಾಧನೆ ಏನಾಗಿತ್ತಪ್ಪ ಅಂದರೆ ವೇದಗಳು ಅವರ ಮೂಲ ಆರಾಧನೆಯಾಗಿದ್ವು. ಸೊ ಅವರ ಮಹತ್ತರವಾಗಿರ್ತಕ್ಕಂಥ ಕೊಡುಗೆಗಳು ವೇದಗಳು ಅಂತ ನಾವು ಇಲ್ಲಿ ಕರಿತೀವಿ. ಈ ಒಂದು ವೇದಗಳ ಬಗ್ಗೆ ನಾನು ಇಲ್ಲಿ ಹೆಚ್ಚು ಮಾತಾಡ್ತಾ ಹೋಗ್ತೇನೆ. ಸೊ ವೇದಗಳು ಆರ್ಯರ ಮಹಾನ್ ಕೊಡುಗೆಗಳು ಆಗಿದ್ದರಿಂದ ಸೊ ಈ ಒಂದು ಸಂಸ್ಕೃತಿಯನ್ನು ನಾವು ಏನಂತ ಹೆಸರಿಟ್ಟಿವಿ ಅಂತ ಹೇಳಿದ್ರೆ ವೈದಿಕ ಸಂಸ್ಕೃತಿ ಅಂತಕ್ಕಂಥ ಒಂದು ಹೆಸರು ಬಂತು ಎಂಬತಕ್ಕಂಥದ್ದು. ಸೊ ಇವರು ಯಾವ ಭಾಗದಿಂದ ಭಾರತಕ್ಕೆ ಆಗಮನವನ್ನು ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ಚರ್ಚಿಸ್ತಾ ಇದ್ವಿ. ಸೊ ಇಲ್ಲಿ ಸಂಸ್ಕೃತಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಈ ಆರ್ಯರ ಸಂಸ್ಕೃತಿ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಹೇಳಿದ ಹಾಗೆ ವೇದಗಳ ಆಚರಣೆ ಅವರ ಮೂಲವಾಗಿತ್ತು. ಸೊ ಈ ವೇದಗಳ ಆಚರಣೆ ಮೂಲವನ್ನಾಗಿ ಇಟ್ಕೊಂಡು ಅವರ ಒಂದು ಸಂಸ್ಕೃತಿಯನ್ನ ಏನ್ ಹೆಸರಿಟ್ರು ಅಂತ ಹೇಳಿದ್ರೆ ವೈದಿಕ ಸಂಸ್ಕೃತಿ ಅಂತಕ್ಕಂಥ ಒಂದು ಹೆಸರನ್ನ ಕೊಟ್ಟರು ಅಂತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ಸುಮಾರು ಹಲವಾರು ಹಿಸ್ಟಾರಿಯನ್ಸ್, ವಾಟ್ ವಿ ಕಾಲ್ ಆಸ್ ಇತಿಹಾಸಕಾರರು ಅಲ್ವಾ, ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮೂಲ ಅಭಿಪ್ರಾಯ ಅಂತಕ್ಕಂಥದ್ದು ಇರಲಿಲ್ಲ. ಸೊ ಇದೇ ಒಂದು ಭಾಗದಿಂದ ಬಂದಿದ್ದಾರೆ ಅಂತಕ್ಕಂಥ ಒಂದು ಮೂಲ ಆಧಾರ ಇರಲಿಲ್ಲ. ಸೊ ಇಲ್ಲಿ ವಿದ್ವಾಂಸರು, ಇತಿಹಾಸಕಾರರು ಹಾಗೂ ವಿದ್ವಾಂಸರು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಅದಕ್ಕೂ ಮುನ್ನ ನಾನಿಲ್ಲಿ ಹಿಂದಿನ ಒಂದು ತರಗತಿಯಲ್ಲಿ ಹೇಳ್ತಾ ಇದ್ದೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಪ್ತ ಸಿಂಧು ಅಂದ್ರೆ ಸಿಂಧು ನದಿಯ ತೀರದಲ್ಲಿ ಅವರು ವಾಸವಾಗಿದ್ರು ಅಂತಕ್ಕಂಥದ್ದು. ಸೊ ಈ ಸಿಂಧು ಅಂತ ಹೇಳಿದ್ರೆ ಇಲ್ಲಿ ಸಪ್ತ ಸಿಂಧು ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಇಲ್ಲಿ ಮಾತಾಡ್ಬೇಕು ಅಂತ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಸಿಂಧು ನದಿಯ ತೀರದಲ್ಲಿ, ಸೊ ಇದು ಸಪ್ತ ಸಿಂಧು ಅಂತ ಹೇಳಿದ್ರೆ 7 ನದಿಗಳ ಬೀಡಾಗಿತ್ತು ಇದು ಪ್ರದೇಶದಲ್ಲಿ ಅವರು ಇದ್ರು ಅಂತಕ್ಕಂಥ, ಅಂದ್ರೆ 7 ನದಿಗಳ ಪ್ರದೇಶ ಸಪ್ತ ಸಿಂಧು ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಇಲ್ಲಿ 7 ನದಿಗಳು ಅಂತ ಕರಿತೀವಿ. ಹಾಗಾದ್ರೆ ಯಾವ್ಯಾವ ಸರ ನದಿಗಳು ಅಂತಕ್ಕಂಥ ಒಂದು ಕ್ವಶನ್ ಬರ್ತದೆ. ಸೊ ಜೀಲಂ, ಮೊದಲನೇ ನದಿ ಯಾವ್ದಪ್ಪ ಅಂತ ಹೇಳಿದ್ರೆ ಜೀಲಂ, ಎರಡನೇದು ಬಿಯಾಸ್. ಸೊ ಮೂರನೇ ನದಿ ಯಾವ್ದಪ್ಪ ಅಂತ ಹೇಳಿದ್ರೆ ಚೀನಾಬ್. ಸೊ ನಾಲ್ಕನೇ ನದಿ ಯಾವ್ದಪ್ಪ ಅಂತ ಹೇಳಿದ್ರೆ ರಾವಿ. ಸೊ ಐದನೇ ನದಿ ಯಾವ್ದಪ್ಪ ಅಂತ ಹೇಳಿದ್ರೆ ಯಾವುದು ಸರಸ್ವತಿ. ಮತ್ತು 7ನೇ ನದಿ ಯಾವುದು ಸರ್ ಅಂತ ಕೇಳಿದ್ರೆ ನೀವಿಲ್ಲಿ ದೃಷದ್ವತಿ ಅಂತ ಕರೀಬಹುದು, ಅಂದ್ರೆ ದೃಷದ್ವತಿ ಅಂತಕ್ಕಂಥ ಒಂದು ನದಿ. ದೃಷದ್ವತಿ ಅಂತಕ್ಕಂಥ ಒಂದು ನದಿ. ಸೊ ಈ 7 ನದಿಗಳ ಸಂಗಮ ಇಲ್ಲಿ ಇದ್ದುದರಿಂದ ಇದನ್ನ ಸಪ್ತ ಸಿಂಧು ಅಂತೇಳಿ ಕರೀತಾ ಹೋಗ್ತಾರೆ. 7 ನದಿಗಳ ಪ್ರದೇಶ ಸ್ನೇಹಿತರೆ, ಇದು ಬಹಳನೇ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೊ ಸಪ್ತ ಸಿಂಧು ಅಂದ್ರೆ ಯಾವ ಯಾವ ನದಿಗಳ ಸಂಗಮಕ್ಕೆ ಇದನ್ನ ಸಪ್ತ ಸಿಂಧು ಅಂತ ಕರಿತಾ ಇದ್ರು ಅಂತಕ್ಕಂಥ ಒಂದು ಕ್ವಶನ್ ಬರ್ಬೋದು. ಇಲ್ಲಿ ತಾವು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಝೀಲಂ ಆಗಿರ್ಬೋದು, ಬಿಯಾಸ್, ಚೀನಾಬ್, ರಾವಿ, ಸರಸ್ವತಿ ಮತ್ತೆ ದೃಷದ್ವತಿ ಅಂತಕ್ಕಂಥ ನದಿಗಳ ಸಂಗಮ. ಸೊ ಇದನ್ನ 7 ನದಿಗಳ
ಪ್ರದೇಶ ಅಂತ ಕರೀತಾರೆ. ಇಲ್ಲಿ ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ವಿದ್ವಾಂಸಕರು ಅಂದರೆ ಆರ್ಯರ ಮೂಲದ ಬಗೆಗೆ ಆ ವಿದ್ವಾಂಸರು ಅಂದರೆ ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಚಾರವನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾವ ಮೂಲದಿಂದ ಅವರು ಭಾರತಕ್ಕೆ ಆಗಮನವನ್ನು ಮಾಡಿದ್ದಾರೆ, ಅವರ ಮೂಲ ಸ್ಥಳ ಯಾವುದು ಅಂತಕ್ಕಂಥದ್ದು ಇಲ್ಲಿ ಹಲವಾರು ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಸೊ ಇದರ ಬಗ್ಗೆ ನಾನು ಇಲ್ಲೊಂದು ಕ್ವಿಕ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಯಾವ ಯಾವ ಇತಿಹಾಸಕಾರರು ಆರ್ಯರ ಮೂಲ ಸ್ಥಳವನ್ನ ಹೇಳಿದ್ದಾರೆ, ಅವರ ಅಭಿಪ್ರಾಯದ ಮೇರೆಗೆ ಅವರು ಯಾವ ಯಾವ ಮೂಲದಿಂದ ಬಂದಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನೋಡಿದಾಗ, ಸೊ ಮೊದಲನೇದಾಗಿ ನಾವಿಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ, ನಿಮಗೆಲ್ಲ ಗೊತ್ತೇ ಇದೆ. ಓಕೆ, ಸ್ವಾಮಿ ದಯಾನಂದ ಸರಸ್ವತಿಯವರು ಏನ್ ಹೇಳ್ತಾರೆ, ಯಾವ ಮೂಲದಿಂದ ಆರ್ಯನರ ಆಗಮನವಾಗಿದೆ ಅಂತ ಹೇಳಿದ್ರೆ ಇದು ಅವ್ರು ಹೇಳ್ತಾರೆ ಟಿಬೇಟಿಯನ್ ಇಂದ ಬಂದಿದ್ದಾರೆ. ಟಿಬೆಟ್ ಇಂದ, ಎಲ್ಲಿಂದ ಬಂದಿದ್ದಾರೆ, ಟಿಬೆಟ್. ದೇ ಹ್ಯಾವ್ ಅರೈವ್ಡ್ ಫ್ರಮ್ ಟಿಬೆಟ್ ಅಂತಕ್ಕಂಥ ವಿಚಾರವನ್ನ ಯಾರು ಹೇಳಿದ್ರು, ಸ್ವಾಮಿ ದಯಾನಂದ ಸರಸ್ವತಿ ಅವರು ಹೇಳ್ತಾರೆ. ಸೊ ಎರಡನೇದಾಗಿ ನಾವಿಲ್ಲಿ ನೋಡಿದಾಗ ಬಾಲ ಗಂಗಾಧರ್ ತಿಲಕ್ ಅವರು ಏನ್ ಹೇಳ್ತಾರೆ, ಬಾಲ ಗಂಗಾಧರ್ ತಿಲಕ್ ಅವರು ಹೇಳ್ತಾರೆ, ಅವರು ಯಾವ ಪ್ರದೇಶದಿಂದ ಬಂದಿದ್ದಾರೆ, ಮೂಲ ಆರ್ಯರ ಮೂಲ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಉತ್ತರ ಧ್ರುವ ಅಂತ ಹೇಳ್ತಾರೆ. ಅವರು ಉತ್ತರ ಧ್ರುವದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಬಾಲಗಂಗಾಧರ ತಿಲಕ್ ಅವರು. ಸೊ ಮೂರನೇದಾಗಿ ಮತ್ತೊಬ್ಬ ವಿದ್ವಾಂಸರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮ್ಯಾಕ್ಸ್ ಮುಲ್ಲರ್, ಹೆಸರಾಂತ ಇತಿಹಾಸಕಾರರವರು. ಓಕೆ, ಮ್ಯಾಕ್ಸ್ ಮುಲ್ಲರ್. ಸ್ನೇಹಿತರೆ, ಮ್ಯಾಕ್ಸ್ ಮುಲ್ಲರ್ ಅವರು ಹೇಳ್ತಾರೆ ಇವರು ಮಧ್ಯ ಏಷ್ಯಾದಿಂದ ಬಂದಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಮಧ್ಯ ಏಷ್ಯಾದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ತದನಂತರ ನಮಗೆ ಪ್ರೊಫೆಸರ್ ಮ್ಯಾಕ್ಡೊನಾಲ್ಡ್ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ, ಪ್ರೊಫೆಸರ್ ಮ್ಯಾಕ್ಡೊನಾಲ್ಡ್ ಅವರು ಹೇಳ್ತಾರೆ ಆರ್ಯನ್ನರ ಮೂಲ ಸ್ಥಳ ಆಗ್ನೇಯ ಏಷ್ಯಾ ಅಂತ ಹೇಳ್ತಾರೆ. ಹೀಗೆ ವಿಚಿತ್ರವಾಗಿ, ಅಂದ್ರೆ ವಿಚಿತ್ರ ಅಂತ ಹೇಳಿದ್ರೆ ಅವರ ಅಭಿಪ್ರಾಯಕ್ಕೆ, ಅವರ ಗಮನಕ್ಕೆ ಬಂದಿರತಕ್ಕಂಥ, ಅವರ ಅನ್ವೇಷಣಕ್ಕೆ ಅನುಗುಣವಾಗಿ ಅವರಿಗೆ ಬಂದಿರತಕ್ಕಂಥ ಒಂದು ಜ್ಞಾನದ ಆಧಾರವಾಗಿ ಅವರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ಮೂಡಿಸಿರ್ತಕ್ಕಂಥ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಆರ್ಯರ ಮೂಲದ ಬಗ್ಗೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಖರವಾದ ಮಾಹಿತಿ ಅಂದರೆ ಮೂಲ ದಾಖಲೆಗಳು ನಮಗೆ ಒದಗಿ ಬಂದಿಲ್ಲ. ಆದ್ದರಿಂದ ಇವೆಲ್ಲ ವಿದ್ವಾಂಸರುಗಳು ಅವರದ್ದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಪ್ರೊಫೆಸರ್ ಮ್ಯಾಕ್ ಡೊನಾಲ್ಡ್ ಅವರು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಆಗ್ನೇಯ ಏಷ್ಯಾದಿಂದ ಬಂದಿದ್ದಾರೆ ಅಂತ. ಅವ್ರು ಹೇಳ್ತಾರೆ ಆಗ್ನೇಯ ಏಷ್ಯಾದಿಂದ ಬಂದಿದ್ದಾರೆ ಅಂತ. ಸೊ ತದನಂತರ ಇನ್ನೊಬ್ಬ ವಿದ್ವಾಂಸಕಾರ ಯಾರಪ್ಪ ಅಂದ್ರೆ ಡಾಕ್ಟರ್ ಎ.ಸಿ. ದಾಸ್ ಅವರು. ಓಕೆ, ಡಾಕ್ಟರ್ ಎ.ಸಿ. ದಾಸ್ ಹೇಳ್ತಾರೆ ಇಲ್ಲಿ, ಅವ್ರು ಹೇಳ್ತಾರೆ ಆರ್ಯನ್ನರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಪಂಜಾಬ್ನಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವರು ಪಂಜಾಬ್ನಿಂದ ಬಂದಿದ್ದಾರೆ. ಸೊ ಮತ್ತೊಬ್ಬ ವಿದ್ವಾಂಸ, ಮತ್ತೊಬ್ಬ ಇತಿಹಾಸಕಾರ ಯಾರಪ್ಪ ಅಂತ ಹೇಳಿದ್ರೆ ರಾಜಬಲಿ ಪಾಂಡೆ ಅವರು. ಯಾರು? ರಾಜಬಲಿ ಪಾಂಡೆ ಅವರು ಹೇಳ್ತಾರೆ ಅವರು ಮಧ್ಯ ಭಾರತದಿಂದ ಬಂದಿದ್ದಾರೆ. ರಾಜಬಲಿ ಪಾಂಡೆ ಅವರು ಹೇಳ್ತಾರೆ ಅವರು ಮಧ್ಯ ಭಾರತದಿಂದ ಬಂದಿರತಕ್ಕಂಥವರು, ಮಧ್ಯ ಭಾರತದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪಂಡಿತ್ ಲಕ್ಷ್ಮೀಧರ ಶಾಸ್ತ್ರಿ ಅವರು ಹೇಳ್ತಾರೆ, ಪಂಡಿತ್ ಲಕ್ಷ್ಮೀಧರ್ ಶಾಸ್ತ್ರಿ ಅವರು ಹೇಳ್ತಾರೆ ಅವರು ಬಂದಿರತಕ್ಕಂಥದ್ದು ಎಲ್ಲಿಂದಪ್ಪ ಅಂತ ಹೇಳಿದ್ರೆ ಅವರು ಹಿಮಾಲಯ ತಪ್ಪಲು ಪ್ರದೇಶದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವರು ಹಿಮಾಲಯದಿಂದ ಬಂದಿರತಕ್ಕಂಥವ್ರು, ಹಿಮಾಲಯದ ತಪ್ಪಲು ಪ್ರದೇಶದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ತದನಂತರ ಎಲ್.ಡಿ. ಕಾಲಾರ್ ಅವರು ಹೇಳ್ತಾರೆ, ಇವರು ಅದ್ಭುತವಾಗಿರ್ತಕ್ಕಂಥ ಇತಿಹಾಸಕಾರರು. ಸೊ ಇವರು ಹೇಳ್ತಾರೆ ಕಾಶ್ಮೀರದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಯಾರು?
LD ಕಾಲಂ. ಇವರು ಎಲ್ಲಿಂದ ಬಂದಿದ್ದಾರೆ? ಕಾಶ್ಮೀರದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಹೀಗೆ ಅವರದ್ದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ಈ ಆರ್ಯರ ಬಗ್ಗೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಇದು ಕೇಳ್ಬೋದು, ಯಾಕೆ ನಾನು ಈ ಒಂದು ವಿಚಾರವನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತೇವೆ ಅಂತ ಹೇಳಿದ್ರೆ, ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಸೊ ಆರ್ಯರ ಮೂಲದ ಬಗೆಗೆ ವಿದ್ವಾಂಸರು ತಮ್ಮದೇ ಆಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಒಂದು 4 ಹೇಳಿಕೆ ಕೊಟ್ಟಿರ್ತಾರೆ. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಡ್ಬೋದು. ಹೇಳ್ತಾರೆ ಅವಾಗ ಸ್ವಾಮಿ ದಯಾನಂದ ಸರಸ್ವತಿಯವರು ಹೇಳ್ತಾರೆ, ಯಾವುದು ಉತ್ತರ ಧ್ರುವ ಅಂತ ಕೊಡ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಮಾಡ್ಬೋದು. ಓಕೆ, ಸರಿಯಾದ ಹೊಂದಾಣಿಕೆಯನ್ನು ಜೋಡಿಸಿ. ಬಾಲಗಂಗಾಧರವರು ಉತ್ತರ ಧ್ರುವ ಅಂತ ಹೇಳ್ತಾರೆ, ಆದರೆ ಅವರು ಟಿಬೆಟ್ ಅಂತ. ಈ ರೀತಿಯಾಗಿ ಮಿಸ್ ಮ್ಯಾಚ್ ಮಾಡಿ ನಿಮಗೆ ಕ್ವಶನ್ಸ್ನ ರೈಸ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ಈ ಒಂದು ವಿಭಾಗವನ್ನು ತಾವು ಅತ್ಯಂತ ಗಮನ ವಹಿಸಿ ನೀವು ಇಲ್ಲಿ ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಒಂದು ವಿಚಾರ ಸ್ನೇಹಿತರೆ. ಓಕೆ, ಸೊ ಮುಂದುವರೆದು ನಾನು ಆರ್ಯರ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಾನಲ್ಲಿ ಬಯಸ್ತೇನೆ. ಸ್ನೇಹಿತರೆ, ಆರ್ಯರು ನಮಗೆ ಇಲ್ಲಿ ಆರ್ಯ ಈ ಇರ್ತಕ್ಕಂಥ ಒಂದು ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ, ಆರ್ಯ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕುಲೀನ ಅಂತಕ್ಕಂಥ ಒಂದು ಅರ್ಥ ಸಿಗ್ತಾ ಹೋಗ್ತದೆ. ಆರ್ಯ ಅಂದ್ರೆ ಕುಲೀನ. ಆರ್ಯ ಅಂದ್ರೆ ಏನು ಸರ್? ಇದನ್ನ ಕುಲೀನ ಅಂತಾರೆ. ಕುಲೀನ ಅಥವಾ ಇವರನ್ನ ಏನಂತ ಕರೀತಾರಪ್ಪ ಅಂದ್ರೆ ಕೃಷಿ ಅವಲಂಬಿತ ವ್ಯಕ್ತಿಗಳು. ಕುಲೀನ ಇಸ್ ನಥಿಂಗ್ ಬಟ್ ಹೂ ಈಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಅಂದ್ರೆ ಕೃಷಿ ಅಂದ್ರೆ ಒಡೆಯ ಅಂತ, ಅಂದ್ರೆ ಕೃಷಿಯ ಒಡೆಯ, ಕೃಷಿಯನ್ನ ಅವಲಂಬಿಸಿರ್ತಕ್ಕಂಥವ್ರು ಒಡೆಯ, ಅಥವಾ ಏನಂತ ಕರೀತಾ ಹೋಗ್ತಾರೆ ಅವರನ್ನ? ಕೃಷಿ ಅವಲಂಬಿತ ವ್ಯಕ್ತಿ ಅಂತ ಕರೀತಾ ಹೋಗ್ತಾರೆ. ಅವರನ್ನು ಕೃಷಿ ಅವಲಂಬಿತ ವ್ಯಕ್ತಿ ಅಂತ ಕರೀತಾರೆ. ಸೊ ಮೂಲತಃ ಆರ್ಯರು ದ್ರಾವಿಡರಿಗಿಂತ ಸಾಕಷ್ಟು ಭಿನ್ನವಾಗಿರ್ತಾರೆ ಅವರು. ಯಾಕೆಂತ ಹೇಳಿದ್ರೆ ಅವರದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿ ಹೋಗಿರ್ತಾರೆ ಆರ್ಯನರು. ಯಾಕೆಂದ್ರೆ ವಿಶೇಷವಾಗಿ ನಮಗಿಲ್ಲಿ ಅವರು ವೈದಿಕ ಸಂಸ್ಕೃತಿಯನ್ನು ನಮಗೆ ಕೊಡುಗೆಯನ್ನಾಗಿ ಕೊಟ್ಟೋಗಿದ್ದಾರೆ. ಈ ವೈದಿಕ ಸಂಸ್ಕೃತಿಯನ್ನು ಪರಿಚಯಿಸೋದ್ರ ಮುಖಾಂತರ ವೇದಗಳ ಅಧ್ಯಯನಕ್ಕೆ ಅವಕಾಶ ಆಯಿತು ನಮಗೆ. ಓಕೆ, ಸೊ ಇಲ್ಲಿ ಅವರ ಪವಿತ್ರ ಗ್ರಂಥಗಳಾಗಿರ್ತಕ್ಕಂಥ, ಅಂದ್ರೆ ಇಲ್ಲಿ ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಆರ್ಯರ ಪವಿತ್ರ ಗ್ರಂಥ ಯಾವುದು ಅಂತ ಹೇಳ್ತಾರೆ. ಯಾವುದು? ಪುರಾಣ ಬರೀತೀರಾ? ಇಲ್ಲ. ಭಗವದ್ಗೀತೆ ಬರೀತೀರಿ? ಇಲ್ಲ. ನೀವು ಬರೀಬೇಕು ವೇದಗಳು ಅಂತ ಸ್ನೇಹಿತರೆ. ಓಕೆ, ಸೊ ಆರ್ಯರ ಪವಿತ್ರ ಗ್ರಂಥಗಳು ಯಾವ್ಯಾವಾಗಿದ್ವು ಅಂದ್ರೆ ವೇದಗಳಾಗಿದ್ವು. ಸೊ ಆದ್ದರಿಂದಲೇ ಈ ವೈದಿಕ ಸಂಸ್ಕೃತಿ ಅಂತಕ್ಕಂಥದ್ದು ಹುಟ್ಟುಕೊಂಡಿತ್ತು. ಆಯ್ತಾ? ಸೊ ಇಲ್ಲಿ ಅವರ ಮೂಲಾಧಾರಗಳು ವೇದಗಳಾಗಿರೋದ್ರಿಂದ ಈ ವೇದ ಶಬ್ದವನ್ನ ಸಂಸ್ಕೃತ ಮೂಲದಲ್ಲಿ ನಾವು ವೇದ ಅಂದ್ರೆ ಏನು ಅಂತ ನೋಡಿದಾಗ ಇಲ್ಲಿ, ಸೊ ಇದರ ಅರ್ಥ ಏನು, ವೇದದ ಅರ್ಥ ಅನ್ನ ನೋಡ್ತಾ ಹೋದಾಗ ಇಲ್ಲಿ ಬಹುಮುಖ್ಯವಾಗಿ ನೀವು ಇಲ್ಲಿ ಪಾಯಿಂಟ್ ಶುಡ್ ಬಿ ನೋಟೆಡ್ ಹಿಯರ್. ವೇದ ಅಂತ ಹೇಳಿದ್ರೆ ಇದನ್ನ ಸಂಸ್ಕೃತ ಮೂಲದಿಂದ ಬಂದಿರತಕ್ಕಂಥ ವೇದ ಅಂತಕ್ಕಂಥದ್ದು, ಇದರ ಮೂಲ ಸಂಸ್ಕೃತ ಪದ. ಇದೊಂದು ಸಂಸ್ಕೃತ ಪದ. ಸಂಸ್ಕೃತ ಮೂಲ ಪದ ಯಾವ್ದಪ್ಪ ಅಂತ ಹೇಳಿದ್ರೆ ಆರ್ಯರ ಈ ಒಂದು ವೇದ ಶಬ್ದ, ಅಂದ್ರೆ ಆರ್ಯರು ನಮಗೆ ಕೊಡುಗೆಯನ್ನಾಗಿ ಕೊಟ್ಟೋಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಅವರ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ವೇದಗಳು. ಅಂದ್ರೆ ವೇದ ಅಂತ ಹೇಳಿದ್ರೆ ಏನು? ವೇದ ಶಬ್ದವನ್ನ ಸಂಸ್ಕೃತ ಮೂಲದ ವಿದ್ ಎಂಬುದರಿಂದ ಪಡೆಯಲಾಗಿದೆ. ಸಂಸ್ಕೃತ ಪದದ ವಿದ್ ಅಂತ ಕರೀತಾರೆ ಸ್ನೇಹಿತರೆ. ಈ ಒಂದು ವಿದ್ ಅಂತಕ್ಕಂಥ ಒಂದು ಸಂಸ್ಕೃತ ಪದದಿಂದ ಪಡೆಯಲಾಗಿದೆ. ಹಾಗಾದ್ರೆ ಇದರ ಅರ್ಥ ಏನು ಸರ್? ವಿದ್ ಅಂದ್ರೆ ಏನು ಸರ್? ವಿದ್ ಅಂತ ಹೇಳಿದ್ರೆ ನಾಲೆಡ್ಜ್ ಅಂತ ಹೇಳಿ, ಅಂದ್ರೆ ಜ್ಞಾನ ಎಂತಕ್ಕಂಥದ್ದು. ವಾಟ್ ಯು ಮೀನ್ ಬೈ ಇಟ್? ನಾಲೆಡ್ಜ್.
ನಾಲೆಡ್ಜ್ ಅಂತಕ್ಕಂಥದ್ದು. ಓಕೆ, ನಾಲೆಡ್ಜ್. ವಿದ್ ಅಂತ ಹೇಳಿದ್ರೇನು? ಸೊ ವೇದ ಅಂತಕ್ಕಂಥದ್ದು ಸಂಸ್ಕೃತದ ಮೂಲ ಪದ ವಿದ್ ಅಂತಕ್ಕಂಥ ಒಂದು ಪದದಿಂದ ಬಂದಿರುವಂಥದ್ದು. ಇದರ ಅರ್ಥ ಏನು ಅಂದ್ರೆ ಜ್ಞಾನ. ಓಕೆ, ಅರ್ಥ ಆಗಿದೆಯಾ? ಸೊ ಅವರು ನಮಗೆ ಪ್ರಮುಖವಾಗಿ 4 ವೇದಗಳನ್ನು ಕೊಟ್ಟು ಹೋಗಿದ್ದಾರೆ. ಸೊ ಯಾವ್ಯಾವ ಸಹ 4 ವೇದಗಳು ಅಂತ ಕ್ವಶನ್ಸ್ ಬರ್ತದೆ. ವೇದಗಳು ಯಾವುವು? 4 ವೇದಗಳು. ಅವರು ಕೊಟ್ಟೋಗಿರ್ತಕ್ಕಂಥ 4 ವೇದಗಳು ಇರವೇ 4 ವೇದಗಳು. ಸೊ ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತ ಹೇಳಿದ್ರೆ ಋಗ್ವೇದ ಸ್ನೇಹಿತರೆ. ಅದನ್ನು ನಾವಿಲ್ಲಿ ಅವರು ಪ್ರಪ್ರಥಮವಾಗಿ ವೇದಗಳ ಪರಿಚಯವನ್ನು ಮಾಡಿದಾಗ ಪ್ರಪ್ರಥಮವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ವೇದ ಯಾವುದು, ಮೊದಲನೇ ವೇದ ಯಾವುದು ಅಂತ ಹೇಳಿದ್ರೆ ಅದು ಋಗ್ವೇದ. ಸೊ ಈ ಋಗ್ವೇದವನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇದನ್ನ ಈ ಅವಧಿ ಅಂದ್ರೆ ಪೂರ್ವ ವೇದ ಕಾಲ ಅಂತಾನೆ ಕರೀತಾರೆ. ಯಾಕೆಂದ್ರೆ ಪ್ರಥಮ ವೇದವಾಗಿರ್ತದೆ. ಅವರು ನಮಗೆ ಮುಖ್ಯವಾಗಿ ಕೊಟ್ಟಿರ್ತಕ್ಕಂಥ 4 ವೇದಗಳು. ಅದರ ಮೊದಲನೇದು ಋಗ್ವೇದ, ಎರಡನೇದು ಯಜುರ್ವೇದ, ಮೂರನೇದು ಸಾಮವೇದ, 4ನೇದು ಯಾವುದಪ್ಪ ಅಂತ ಹೇಳಿದ್ರೆ ಅಥರ್ವಣ ವೇದ ಅಂತಕ್ಕಂಥದ್ದು. ಓಕೆ, ಸೊ ಅವರು ನಮಗೆ ಪ್ರಮುಖವಾಗಿ ಕೊಟ್ಟಿರ್ತಕ್ಕಂಥದ್ದು ಋಗ್ವೇದ ಮೊದಲನೇದಾಗಿ, ಎರಡನೇದಾಗಿ ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣ ವೇದ. ಯಜುರ್ವೇದ ಆದ್ಮೇಲೆ ಸಾಮವೇದ ಮತ್ತು 4ನೇದು ಅಥರ್ವಣ ವೇದ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ 4 ವೇದವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇ ವೇದ ಯಾವುದು? ಋಗ್ವೇದ. ಈ ಋಗ್ವೇದವನ್ನು ನಾವು ಏನಂತ ಕರಿತಾ ಇದ್ದೇವೆ? ಈ ಅಂದ್ರೆ ಋಗ್ವೇದವನ್ನು ಮೊದಲು ರಚಿಸಲಾಯಿತು. ಆದ್ದರಿಂದ ಈ ಅವಧಿಯನ್ನ ಏನಂತ ಕರೀತಾ ಹೋಗ್ತಾರೆ ಅವರು? ಈ ಋಗ್ವೇದವನ್ನು ನಾವು ಏನಂತ ಕರೀತಾರೆ? ಪೂರ್ವ ವೇದ ಕಾಲ ಅಂತ ಕರೀತಾರೆ, ಅಥವಾ ಋಗ್ವೇದ ಕಾಲ ಅಂತ ಕರೀತಾರೆ. ಪೂರ್ವ ವೇದ ಕಾಲ ಅಂತ ಕರೀತಾರೆ, ಅಥವಾ ಋಗ್ವೇದ ಕಾಲ ಅಂತ ಕರೀತಾ ಹೋಗ್ತಾರೆ ಸ್ನೇಹಿತರೆ. ಹಾಗಾದ್ರೆ ಅದಾದ ನಂತರ ಯಜುರ್ವೇದ ಬಂತು, ಸಾಮವೇದ, ಅಥರ್ವಣ ವೇದಗಳು ಹುಟ್ಟುಕೊಂಡ್ವು. ಸೊ ಇದಾದ ಉಳಿದ 3 ವೇದಗಳ ಕಾಲ ಏನ್ ಕರಿತೀವಿ ಅಂದ್ರೆ ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು ಆ ನಂತರ ರಚನೆ ಆದವು. ಇವನ್ನ ಉತ್ತರ ವೇದ ಕಾಲ ಅಂತ ಕರೀತಾರೆ. 3ನೇ ಏನಂತ ಕರೀತಾರೆ ಅವರು? ಉತ್ತರ ವೇದ ಕಾಲ ಅಂತ ಕರಿತಾ ಹೋಗ್ತಾರೆ ಸ್ನೇಹಿತರೆ. ಓಕೆ, ಬಹಳ ಮುಖ್ಯವಾಗಿ ನಾವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಸೊ ಇದಿಷ್ಟು ಆರ್ಯನರ ಬಗ್ಗೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ಓಕೆ, ಸೊ ತದನಂತರ ನಾವಿಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಆರ್ಯರ ಬಗ್ಗೆ ಅವರ ಪ್ರಮುಖ ಲಕ್ಷಣಗಳ ಬಗ್ಗೆ ನಾನು ಮಾತಾಡ್ಕೋಬೇಕಾಗಿದೆ. ಅಂದರೆ ಅವರ ರಾಜಕೀಯ ಸ್ಥಿತಿ ಯಾವ ರೀತಿಯಾಗಿತ್ತು, ಸಾಮಾಜಿಕ ಸ್ಥಿತಿ ಹೇಗಿತ್ತು, ಆರ್ಥಿಕ ಸ್ಥಿತಿ ಹೇಗಿತ್ತು, ಸೊ ಅವರ ಕಟ್ಟುಪಾಡುಗಳು ಯಾವ ರೀತಿಯಾಗಿದ್ರು ಅಂತ ಹೇಳಿದ್ರೆ ಆರ್ಯರ ಬುಡಕಟ್ಟುಗಳು ಕ್ರಮೇಣವಾಗಿ ಭಾರತದಲ್ಲಿ ನೆಲೆಸಿರ್ತವೆ. ಅಂದ್ರೆ ಆ ಬುಡಕಟ್ಟುಗಳು ಅಂದ್ರೆ ಆ ಜನಗಳು ಎಂದು ಕರೆಯಲಾಗುತ್ತೆ. ಬುಡಕಟ್ಟು ಜನ ಅಂತ ಕರೀತಾ ಹೋಗ್ತಾರೆ ಅವ್ರನ್ನ ಆರ್ಯನರ. ಅಂದ್ರೆ ಇವರು ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಎಂಬತಕ್ಕಂಥ ವಾದಗಳು ಇವೆ. ಅಂದ್ರೆ ಬುಡಕಟ್ಟಿನ ಮುಖ್ಯಸ್ಥನನ್ನ ಇವರು ಮೂಲತಃ ಬುಡಕಟ್ಟು ಯಾಕೆಂತೇಳಿದ್ರೆ ವಲಸೆ ಬಂದಿರತಕ್ಕಂಥವ್ರು. ಓಕೆ, ಈ ವಲಸಿಗರನ್ನ ಅಲ್ಲಿ ಬುಡಕಟ್ಟು ಅಂತ ಕರೀತಾರೆ. ಸೊ ಈ ಬುಡಕಟ್ಟಿನ ಮುಖ್ಯಸ್ಥನನ್ನ ಅವ್ರು ಏನಂತ ಕರೀತಾ ಇದ್ರಪ್ಪ ಅಂತ ಹೇಳಿದ್ರೆ ರಾಜನ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ರಾಜನ್ ಮುಖ್ಯಸ್ಥ, ಇವರ ಮುಖ್ಯಸ್ಥ ರಾಜನ, ಬುಡಕಟ್ಟಿನ ಮುಖ್ಯಸ್ಥನನ್ನ ಅವರು ರಾಜನ್ ಅಂತ ಕರಿತಾ ಹೋಗ್ತಾರೆ. ಸೊ ಜಾನುವಾರುಗಳು ಮತ್ತು ಪ್ರದೇಶ ಅಂದ್ರೆ ಅವರು ಹೆಚ್ಚಾಗಿ ಜಾನುವಾರುಗಳು ಮತ್ತು ಪರಸ್ಪರ ಅಂದ್ರೆ ಪ್ರಾಣಿಗಳ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ರು ಎಂತಕ್ಕಂಥ ಒಂದು ವಿಚಾರ. ಸೊ ಇಲ್ಲಿ ಪುರೋಹಿತ, ಸಂಗ್ರಹತ್ರಿ, ಸೇನಾಪತಿ ಹಾಗೂ ವಿಸ್ಪತಿ, ಗ್ರಾಮೀಣಿಗಳು ಅರಸನಿಗೆ ಆಡಳಿತದಲ್ಲಿ ಸಹಾಯ ಮಾಡ್ತಕ್ಕಂಥ ಜನಾಂಗವಾಗಿತ್ತು, ಗ್ರೂಪ್ ಆಗಿತ್ತು.
ಸೊ ಜೊತೆಗೆ ಅವರು ಗ್ರಾಮ ಆಡಳಿತ ಅತ್ಯಂತ ಸಣ್ಣ ಘಟಕವಾಗಿತ್ತು. ಆದರೆ ಗ್ರಾಮದ ಆಡಳಿತ ಇತ್ತಲ್ಲ, ಅದು ಅತ್ಯಂತ ಸಣ್ಣ ಘಟಕವಾಗಿರ್ತದೆ. ಆ ಗ್ರಾಮದ ಮುಖ್ಯಸ್ಥನಾಗಿದ್ದು, ಮತ್ತು ಇನ್ನೊಂದು ಹೇಳಿದೆ ವಿಸ್ಪತಿ ಅಂತ ಹೇಳಿದ್ನಲ್ವಾ, ಆ ವಿಸ್ಪತಿ ಕೆಲವು ಗ್ರಾಮಗಳ ಗುಂಪಿನ ಉಸ್ತುವಾರಿಯನ್ನು ಹೊಂದಿರ್ತಾನೆ. ಸೊ ರಾಜನ ಪ್ರಾಥಮಿಕ ಪ್ರೈಮರಿ ವರ್ಕ್ ಆ ಬುಡಕಟ್ಟಿನ ರಕ್ಷಣೆ ಆಗಿರ್ತದೆ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕಾಗಿ ಅವನು ಜನಕರಿಂದ ಕಾಣಿಕೆಗಳನ್ನು ಪಡಿತಾ ಇದ್ದ. ಹಾಗೂ ಸಭಾ ಅಂದರೆ ಹಿರಿಯರ ಗುಂಪು ಅಂತ ಏನು ಕರಿತೀವಿ, ಸೊ ಮತ್ತು ಸಮಿತಿ ಅಂದರೆ ಪರಿಣಿತರ ಗುಂಪು. ಓಕೆ, ಸಭಾ ಅಂತ ಹೇಳಿದ್ರೆ ಹಿರಿಯ ಗುಂಪು ಅಂತ ಕರೀತಾರೆ. ಸಮಿತಿ ಅಂದರೆ ಏನೋ ಪರಿಣಿತರ ಗುಂಪುಗಳಾಗಿದ್ವು. ಸೊ ಇವು ರಾಜನಿಗೆ ಆಡಳಿತದಲ್ಲಿ ಇವರು ಸಹ ತಮ್ಮದೇ ಆಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು ಅಂತಕ್ಕಂಥ ಒಂದು ವಿಚಾರ. ಹಾಗೂ ಈ ಋಗ್ವೇದದ ನಂತರ ಬಂದಿರತಕ್ಕಂಥದ್ದು ಈ ಉತ್ತರ ವೇದ ಕಾಲ ಅಂತ ಏನು ಕರಿತೀವಿ, ಅಲ್ಲಿ ಜನಗಳು ಪ್ರಬಲವಾಗಿ ರಾಜ್ಯಗಳಾಗಿ ಪರಿವರ್ತನೆ ಹೊಂದ್ತಾ ಹೋಯ್ತು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕ್ರಮೇಣ ಹಂತವಾಗಿ ರಾಜ್ಯದ ವಿಸ್ತಾರವಾಯಿತು. ರಾಜ್ಯಗಳು ಪ್ರಾಂತ್ಯವಾಗಿ ವಿಭಜಿಸಲ್ಪಡ್ತವೆ ಮತ್ತು ಪ್ರಾಂತ್ಯಗಳು ಗೋಪಗಳಾಗಿ ವಿಸ್ತರಿಸ್ತವೆ. ವಿಷಯಗಳು ಮತ್ತು ಗ್ರಾಮಗಳು ಏನಾಗ್ತವೆ, ಗ್ರಾಮಗಳಾಗಿ ಅಂದರೆ ಹೀಗೆ ವಿಂಗಡಣೆ ಅಂದರೆ ಉಪವಿಂಗಡಣೆಯನ್ನು ಹೊಂದುತ್ತವೆ ಅವು ಉತ್ತರ ವೇದ ಕಾಲದಲ್ಲಿ. ಈ ರೀತಿಯಾಗಿ ಲೆಟ್ ಮಿ ಟೆಲ್ ಯು, ಇಲ್ಲಿ ಜನಗಳು ಪ್ರಬಲವಾಗಿ ಬೆಳೀತಾ ಹೋದಂತೆ ಅವು ಏನಾಗ್ತಾವಪ್ಪ ಅಂತ ಹೇಳಿದ್ರೆ ರಾಜ್ಯಗಳಾಗಿ ಪರಿವರ್ತನೆ ಹೊಂದುತ್ತವೆ. ಆ ರಾಜ್ಯಗಳು ಪ್ರಾಂತ್ಯವಾಗಿ ವಿಭಜನೆಯನ್ನು ಹೊಂದುತ್ತವೆ. ಪ್ರಾಂತ್ಯಗಳು ಗೋಪಗಳಾಗಿ ವಿಭಜನೆಯನ್ನು ಹೊಂದುತ್ತವೆ. ಹಾಗೂ ವಿಷಯಗಳು ಮತ್ತು ಗ್ರಾಮಗಳಾಗಿ ಉಪವಿಂಗಡಣೆಯನ್ನು ಹೊಂದುತ್ತವೆ. ಸ್ನೇಹಿತರೆ, ಇದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆ ರಾಜಪ್ರಭುತ್ವ ಯಾವ ರೀತಿಯಾಗಿರುತ್ತಪ್ಪ ಅಂತ ಹೇಳಿದ್ರೆ ವಂಶ ಪಾರಂಪರ್ಯವಾಗಿರ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಂದರೆ ರಾಜ ಯಾವ ರೀತಿಯಾಗಿರ್ತಾನೆ, ಸೊ ಇಲ್ಲಿ ರಾಜ್ಯವಾಳುವವನು ಹೇಗೆ ಇರ್ತಾನೆ ಅಂತ ಹೇಳಿದ್ರೆ, ಈ ರಾಜ್ಯವಾಳುವವರು ಅಂದರೆ ಅವರದೇ ಆಗಿರ್ತಕ್ಕಂಥ ಒಂದು ಕಟ್ಟುಪಾಡಿನಲ್ಲಿ ಈ ವಂಶ ಪಾರಂಪರ್ಯವಾಗಿ ಈ ರಾಜಪ್ರಭುತ್ವ ಎಂಬತಕ್ಕಂಥದ್ದು ಮುಂದುವರಿತಾ ಹೋಗ್ತದೆ ಎಂಬತಕ್ಕಂಥ ವಿಚಾರ. ಓಕೆ, ಅದ ನಂತರ ಹಲವಾರು ಬದಲಾವಣೆಗಳನ್ನು ಕಂಡರೂ ಸಹ ಇಲ್ಲಿ ಸೈನ್ಯವು ಸುವ್ಯವಸ್ಥಿತವಾಗಿ ಸಂಘಟಿಸಲ್ಪಟ್ಟಿರುತ್ತದೆ. ಹಾಗೂ ಕಾಲ್ದಳ, ಗಜದಳ ಎಂಬತಕ್ಕಂಥ ಹಲವಾರು ಅಶ್ವದಳವನ್ನು ಸಹ, ನೌಕಾದಳವನ್ನು ಸಹ ಇಲ್ಲಿ ಬಳಕೆಯನ್ನು ಮಾಡಿರ್ತಾರೆ. ಸೊ ಅಷ್ಟು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಅವ್ರನ್ನ ಒಂದು ಆಡಳಿತ ನೀತಿ, ರಾಜಕೀಯ ನೀತಿ ಅಂತಕ್ಕಂಥದ್ದು ಇರ್ತದೆ ಅಂತಕ್ಕಂಥ ಒಂದು ವಿಚಾರಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟು ಸಂಬಂಧಪಟ್ಟಾಗಿ ಅವರ ರಾಜಕೀಯ ಸ್ಥಿತಿ ಯಾವ ರೀತಿಯಾಗಿತ್ತು, ಆರ್ಯನರ ರಾಜಕೀಯ ಸ್ಥಿತಿ ಅಂತಕ್ಕಂಥದ್ದು. ಸೊ ನೆಕ್ಸ್ಟು ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಅವರ ಒಂದು ಸಾಮಾಜಿಕ ಸ್ಥಿತಿ ಹೇಗಿತ್ತು. ಎರಡನೇದಾಗಿ ನಾನು ಮಾತಾಡ್ಬೇಕಂದ್ರೆ ಅವರ ಸಾಮಾಜಿಕ ಸ್ಥಿತಿ ಅಂತಕ್ಕಂಥ ಬಗ್ಗೆ ನಾನು ಹೋಗ್ಬೇಕು. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಅವರು ಅವಿಭಕ್ತ ಕುಟುಂಬ ವ್ಯವಸ್ಥೆಯನ್ನು ಹೊಂದಿರ್ತಾರೆ. ವಿಭಕ್ತ ಅಲ್ಲ, ಅವಿಭಕ್ತ ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂತ ಏನು ಕರಿತೀವಿ ಅದು. ಸೊ ಆರ್ಯ ಸಮಾಜವು ಪಿತೃಪ್ರಧಾನವಾಗಿರ್ತಕ್ಕಂಥ ಒಂದು ಕುಟುಂಬ ವ್ಯವಸ್ಥೆನ ಹೊಂದಿದ್ವು. ಹಾಗೂ ಕುಟುಂಬದ ಹಿರಿಯ ಪುರುಷ ಸದಸ್ಯನಾಗಿರ್ತಾನೆ, ಅವನೇ ಮುಖ್ಯಸ್ಥ. ಓಕೆ, ಅದಾದ ನಂತರ ಅವನ್ನ ಏನಂತ ಕರಿತಾ ಇದ್ರು, ಆ ಪುರುಷನನ್ನ ಕುಲಪತಿ ಅಂತ ಕರೀತಾರೆ ಅವರು. ಇಲ್ಲಿ ಏನಂತ ಕರೀತಾರೆ, ಮೊದಲನಾಗಿ ಕುಲಪತಿ, ಅವನ ಕುಲಪತಿ ಅಂತ ಕರಿತಾ ಹೋಗ್ತಾರೆ ಸ್ನೇಹಿತರೆ. ಹಾಗೂ ಅಥವಾ ಕುಲಪತಿ ಅಥವಾ ಏನಂತ ಕರೀತಾರೆ, ಗೃಹಪತಿ. ಹೌದಲ್ವಾ? ಯಾಕೆಂದ್ರೆ ಅವನೇ ಮುಖ್ಯಸ್ಥ ಅಲ್ವಾ, ಕುಟುಂಬದ ಮುಖ್ಯಸ್ಥ ಅವನೇ ಆಗಿದ್ದಾಗ ಅವನನ್ನ ಗೃಹಪತಿ ಅಂತಲೂ ಸಹ ಕರಿತಾ ಹೋಗ್ತಾರೆ. ಆಯ್ತಾ? ಸೊ ಏಕಪತ್ನಿತ್ವ ರೂಢಿಯಲ್ಲಿತ್ತು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಏಕಪತ್ನಿತ್ವ ಜಾರಿಯಲ್ಲಿತ್ತು. ಏಕಪತ್ನಿತ್ವ, ಯಾಕೆಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಬಹುಪತ್ನಿತ್ವ ಅಂತಕ್ಕಂಥ ಜಾರಿಯಲ್ಲಿ ಇರ್ತದೆ. ಓಕೆ, ಏಕಪತಿತ್ವ ಇತ್ತು, ಆದರೆ ಇದು ವಿಶೇಷವಾಗಿ ಆರ್ಯನರ ಕಾಲದಲ್ಲಿ ಏಕಪತ್ನಿತ್ವ ಇತ್ತು. ಬಹಳ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ. ಸೊ ಅದರ ಒಟ್ಟಿಗೆ ನಾವಿಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬಹುಪತ್ನಿತ್ವ ಇತ್ತು
ಇತ್ತು ಸ್ನೇಹಿತರೆ. ಅದು ಯಾರಿಗೆ ಸೀಮಿತವಾಗಿತ್ತು ಗೊತ್ತಾ? ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಇದು ಬಹಳ ಮೋಸ ಅಂತ ಹೇಳ್ತಾರೆ ಕೆಲವರು, ಆಯ್ತಾ? ಸೊ ನೋಡ್ರಿ, ರಾಜವಂಶರಿಗೆ ಮಾತ್ರ ಬಹುಪತ್ನಿತ್ವ ಇತ್ತಂತೆ. ಓಕೆ, ಸೊ ರಾಜವಂಶಸ್ಥರಿಗೆ ಏನಿತ್ತು? ಬಹುಪತ್ನಿತ್ವಕ್ಕೆ ಅವಕಾಶ ಇತ್ತು ಎಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಮಾಜಿಕ ಸ್ಥಿತಿಯಲ್ಲಿತ್ತು. ಹಾಗೂ ಈ ಉತ್ತರ ವೇದ ಕಾಲದಲ್ಲಿ, ಅಂದರೆ ಋಗ್ವೇದದ ನಂತರ ಈ ಬಂದಿರತಕ್ಕಂತಹ ಯಾವುದು? ಋಗ್ವೇದ ಆದಮೇಲೆ ಯಜುರ್ವೇದ ಆಗಿರ್ಬೋದು, ಸಾಮವೇದ ಆಗಿರ್ಬೋದು, ಅಥರ್ವಣ, ಈ ಉತ್ತರ ವೇದ ಕಾಲದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತ್ನಿತ್ವ ಅಸ್ತಿತ್ವಕ್ಕೆ ಬರ್ತವೆ. ಫೈನಲಿ ದೇ ಗಾಟ್ ದಿ ಅಗ್ರಿಮೆಂಟ್. ಓಕೆ, ದೇ ಗಾಟ್ ಪರ್ಮಿಟೆಡ್. ಸೊ ಮಹಿಳೆಯರ ಸ್ಥಾನ ಕ್ಷೀಣಿಸ್ತಾ ಹೋಗ್ತದಾಗ. ಯಾಕೆಂದರೆ ಬಹುಪತಿತ್ವ ಅಂತಕ್ಕಂಥ ಇಲ್ಲಿ ನೀವು ಸಾಮಾಜಿಕ ಸ್ಥಿತಿ ಹೇಗಿತ್ತಪ್ಪ ಅಂದರೆ ಹಿಂದಿನ ಕಾಲದಲ್ಲಿ ಇದನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗ್ತದೆ ಸಾಮಾಜಿಕ ಸ್ಥಿತಿ ಹೇಗಿರ್ತು ಸಮಾಜದಲ್ಲಿ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಹೇಳಿದಾಗ. ಇಲ್ಲಿ ಮಹಿಳೆಯರು ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಳ್ಳಲು ಮುಂದುವರಿಯಿತು. ಅಂದರೆ ದೇ ಆರ್ ನಾಟ್ ಅಲೌಡ್ ಟು ಕಮ್ ಔಟ್ ಆಫ್ ದಿ ಹೌಸ್ ಅಲ್ವಾ? ಆ ತದನಂತರ ಈ ಉತ್ತರ ವೇದ ಕಾಲದಲ್ಲಿ ಅವರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅಂದರೆ ಅವಕಾಶವನ್ನು ಕಲ್ಪಿಸ್ಕೊಂಡ್ರು. ಹಾಗೂ ಉನ್ನತ ವರ್ಗದ ಮಹಿಳೆಯರು ಮಾತ್ರ ಉಚ್ಚ ಶಿಕ್ಷಣ ಪಡೆಯುತ್ತಿದ್ದರು. ಅಂದರೆ ಶಿಕ್ಷಣವನ್ನು, ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಅವರು ಪಡಿತಾ ಇದ್ರು. ಆದರೆ ಮಹಿಳೆ ಈಗ ತಂದೆ ಅಥವಾ ಗಂಡ ಅಥವಾ ಮಗನ ರಕ್ಷಣೆಯಲ್ಲಿರಬೇಕಾಗಿತ್ತು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆ ಕಾಲದಲ್ಲಿ. ಹಾಗೂ ವರ್ಣಗಳು ಅನೇಕ ಜಾತಿಗಳಾಗಿ ಪರಿವರ್ತನೆಗೊಳ್ತವೆ. ವರ್ಣ ವ್ಯವಸ್ಥೆ ಅಂತ ಏನು ಕರಿತೀವಿ, ಜಾತಿ ಪದ್ಧತಿ ಅನುವಂಶಿಕವಾಯಿತು. ವೈಶ್ಯರು ಶೂದ್ರರಿಗೆ ಹೋಲಿಸಿದರೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಉನ್ನತ ಸ್ಥಾನವನ್ನು ಹೊಂದಿದ್ರು ಸಮಾಜದಲ್ಲಿ ಅಂತಕ್ಕಂಥ ಒಂದು ವಿಚಾರ. ಓಕೆ, ಇಲ್ಲಿ ಹೇಳ್ತಾರೆ. ಸೊ ಯಾರಪ್ಪ ಅಂತ ಹೇಳಿದ್ರೆ ಬ್ರಾಹ್ಮಣರು, ಓಕೆ, ಹಾಗೂ ಯಾರಪ್ಪ ಅಂತ ಹೇಳಿದ್ರೆ ಬ್ರಾಹ್ಮಣ ಮತ್ತೆ ಇನ್ಯಾರು? ಯಾರು? ಕ್ಷತ್ರಿಯರು. ಯಾಕೆಂದ್ರೆ ಯಾಕೆ ಕ್ಷತ್ರಿಯರು, ಬ್ರಾಹ್ಮಣರು ಕ್ಷತ್ರಿಯರು ಒಟ್ಟಿಗಿದ್ರಪ್ಪ ಅಂತಂದ್ರೆ ಬ್ರಾಹ್ಮಣರು ತುಂಬಾ ಬುದ್ಧಿವಂತರಾಗಿದ್ರು ಅವರು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇವರು ರಕ್ಷಣೆ ಬೇಕಾಗಿತ್ತು ಸ್ನೇಹಿತರೆ, ಆಯ್ತಾ? ಸೊ ಆ ಒಂದು ಉದ್ದೇಶದಿಂದ ಬ್ರಾಹ್ಮಣರು ಕ್ಷತ್ರಿಯರು ಉನ್ನತ ಸ್ಥಾನವನ್ನು ಸಮಾಜದಲ್ಲಿ ಹೊಂದಿರ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನಿಲ್ಲಿ ಮಾತಾಡ್ತಾ ಹೋಗ್ತೇನೆ. ಸೊ ಹಾಗೂ ವೈಶ್ಯರು ಮತ್ತು ಶೂದ್ರರನ್ನು ಹೋಲಿಸಿದರೆ ಬ್ರಾಹ್ಮಣರು ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಹಾಗೂ ವ್ಯಕ್ತಿಯೊಬ್ಬನ ಜೀವನವನ್ನು 4 ಹಂತಗಳಾಗಿ ವಿಂಗಡಿಸಿರ್ತಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾನೆ. ಇಲ್ಲಿ ಇನ್ಡೆಪ್ತ್ ಆಗಿ ಕ್ವಶನ್ಸ್ನ ಕೊಡ್ತಾ ಹೋಗ್ತಾನೆ. ಇಲ್ಲಿ ತಾವು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ಒಬ್ಬ ವ್ಯಕ್ತಿಯ ಜೀವನವನ್ನು 4 ಹಂತಗಳನ್ನಾಗಿ ವಿಂಗಡಿಸಿ ಏನ್ ಮಾಡ್ತಾನೆ, ಸ್ಥಾನಮಾನವನ್ನ ಅನುಭವಿಸ್ತಿದ್ರು. ಯಾಕೆ ಇವುಗಳನ್ನ ಆಶ್ರಮಗಳೆಂದು ಕರಿತಾ ಇದ್ರು. ಅಂದ್ರೆ ಈ ವ್ಯಕ್ತಿಯ ಜೀವನವನ್ನು 4 ಭಾಗ ಮಾಡಿದ್ರಲ್ಲಪ್ಪ. ಸೊ ಅದನ್ನ ನಾವಿಲ್ಲಿ ಏನಂತ ಕರಿತಾ ಹೋದ್ರು, ಇವರು ಆಶ್ರಮ ಅಂತ ಕರಿತಾ ಹೋದ್ರು. ಆಶ್ರಮಗಳು ಅಂತ ಕರೀತಾರೆ. ಈ ಆಶ್ರಮಗಳ ವಿಚಾರವನ್ನ ಮಾತಾಡಿದಾಗ ಸೊ ಏನು 4 ಭಾಗಗಳನ್ನಾಗಿ ಮಾಡಿದ್ರು ವ್ಯಕ್ತಿಯ ಜೀವನವನ್ನ ಅಂತ ಹೇಳಿದಾಗ ಅವು ಯಾವಪ್ಪ ಅಂದರೆ 4 ಆಶ್ರಮಗಳು. ಬ್ರಹ್ಮಚರ್ಯ ಅಂತ ಕರೀತಾರೆ. ಮೊದಲನೇದಾಗಿ ಅದು ಬ್ರಹ್ಮಚರ್ಯ. ಸರ್ ಏನ್ ಸರ್ ಇದು ಬ್ರಹ್ಮಚರ್ಯ? ಯಾವ ಅವಧಿಯಲ್ಲಿ ಇದನ್ನ ನೀವು ಬ್ರಹ್ಮಚರ್ಯ ಅವಧಿ ಎಂದು ಕರೀತಾ ಇದ್ರು? ಇದು ಶಿಕ್ಷಣದ ಅವಧಿ. ಶಿಕ್ಷಣದ ಅವಧಿ. ಸೊ ಎರಡನೇದು ಯಾವುದು ಸರ್? ಎರಡನೇ ಹಂತ ಯಾವುದಪ್ಪ ಅಂತ ಹೇಳಿದ್ರೆ ಗೃಹಸ್ಥ. ಸೊ ಈ ಗೃಹಸ್ಥ ಯಾವ ಒಂದು ಕಾಲದಲ್ಲಿ ಗೃಹಸ್ಥನಾಗಿರ್ತಾನೆ ಸರ್ ಇವನು ಇದು ವೈವಾಹಿಕ ಜೀವನ ಸ್ನೇಹಿತರೆ. ಇದು ಯಾವುದು? ವೈವಾಹಿಕ. ವ್ಯಕ್ತಿಯ ವೈವಾಹಿಕ ಜೀವನವನ್ನ ಗೃಹಸ್ಥ ಅಂತ ಕರೀತಾ ಹೋಗ್ತಾರೆ. ಮೂರನೇದು ಯಾವುದು ಅಂತ ಹೇಳಿದ್ರೆ ವಾನಪ್ರಸ್ಥ.
ಸರ್ ಏನು ಸರ್ ಇದು ವಾನಪ್ರಸ್ಥ ಯಾವುದಪ್ಪ ಅಂತ ಹೇಳಿದ್ರೆ ಧ್ಯಾನಕ್ಕಾಗಿ ಕಾಡಿಗೆ ತೆರಳೋದು. ಸಾಕಪ್ಪ, ಓದಿದ್ ಸಾಕು, ಮದುವೆಯಾಗಿ ಕಾಟ ಅನುಭವಿಸಿದ್ ಸಾಕು, ಸಾಕು ಧ್ಯಾನಕ್ಕೆ ಹೋಗ್ತೀನಿ ಅಂತ ವೈರಾಗಿಯಾಗಿ ಹೋಗ್ಬಿಡೋದು, ಆಚೆ ಕಾಡಿಗೆ ಹೋಗ್ಬಿಡೋದು, ಯಾರು ಕಣ್ಣು ಕಾಣ ಸಿಗೋದು ಅಂದರೆ ಧ್ಯಾನಕ್ಕಾಗಿ ಕಾಡಿಗೆ ಹೋಗ್ತಕ್ಕಂಥದ್ದು. ಸೊ ಇದನ್ನ ಎಂತ ಕರಿತಾ ಹೋದ್ರು ಅವರು? ವಾನಪ್ರಸ್ಥ ಅಂತ ಕರೆದ್ರು. ಕಟ್ಟ ಕಡೆಯದಾಗಿ ಯಾವ್ದು ಸರ್ ಅದು? ವೈರಾಗ್ಯಪ್ಪ, ಸನ್ಯಾಸ. ಸನ್ಯಾಸ ನಾಲ್ಕನೇದು ಯಾವುದು ಅಂದ್ರೆ ವೈರಾಗಿಯಾಗಿ ಇರೋದು ಮತ್ತು ಸನ್ಯಾಸ. ಓಕೆ, ವೈರಾಗ್ಯ ಅಂತ ಕರೀತಾ ಹೋಗ್ತಾರೆ. ಓಕೆ, ಸೊ ಈ ವ್ಯಕ್ತಿಯ ಜೀವನವನ್ನು ಹೀಗೆ 4 ವಿಧಗಳನ್ನಾಗಿ ವಿಂಗಡಿಸಿ, ಸೊ ಅದರದ್ದೇ ಆಗಿರ್ತಕ್ಕಂಥ ಬಹಳ ಚೆನ್ನಾಗಿದೆ, ಅದ್ಭುತವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಸ್ನೇಹಿತರೆ ಇದು. ಓಕೆ, ಬ್ರಹ್ಮಚರ್ಯ ಅಂದ್ರೆ ಅವನ ಶಿಕ್ಷಣದ ಅವಧಿ, ಎಜುಕೇಶನಲ್ ಪೀರಿಯಡ್. ಓಕೆ, ಸೊ ಗೃಹಸ್ಥ ಮದುವೆ ಆಗಿರ್ತಾನೆ. ಓಕೆ, ಅದಾದ್ಮೇಲೆ ಏನಪ್ಪ, ಮಕ್ಕಳು ಮರಿ ಆಗೋ ಏನೋ ಧ್ಯಾನಕ್ಕಾಗಿ ಕಾಡಿಗೆ ಹೋಗಪ್ಪ, ಧ್ಯಾನ ಮಾಡ್ಕೊಂಡು ಕೂತ್ಕೋ. ಸೊ ಲಾಸ್ಟ್ ಸನ್ಯಾಸ ತಗೋಬೋದು ಅಷ್ಟೇ. ಎಲ್ಲ ಅಂದ್ರೆ ಜೀವನವನ್ನು ಅನುಭವಿಸಿದ ನಂತರ ಏನಾಗಬೇಕು? ವೈರಾಗಿ ಆಗ್ಬೇಕು ನಾವು, ಹೌದಲ್ವಾ? ಸೊ ವ್ಯವಸ್ಥೆನೇ ಹೀಗಿರುವಾಗ ಸೊ ಇದೊಂದು ಅದ್ಭುತವಾಗಿ ಈ ಆಶ್ರಮಗಳ ಮುಖಾಂತರ ವ್ಯಕ್ತಿಯ ಜೀವನವನ್ನು ಬಣ್ಣಿಸಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂತಹ ಕಾನ್ಸೆಪ್ಟ್ ಸ್ನೇಹಿತರೆ. ಓಕೆ, ಸೊ ಮುಂದುವರಿದು ಸೊ ಈ ರೀತಿಯಾಗಿ ಸಾಮಾಜಿಕ ಸ್ಥಿತಿಯನ್ನು ಅವರು ಹೊಂದಿದ್ರು ಎಂಬತಕ್ಕಂಥ ಒಂದು ವಿಚಾರವನ್ನು ನೋಡ್ತೀವಿ. ಸೊ ತದನಂತರ ಆರ್ಥಿಕ ಸ್ಥಿತಿ ಹೇಗಿತ್ತು ಸರ್ ಅಂತ ಕೇಳ್ತೀರಲ್ವಾ? ಹೇಳ್ತೇನೆ. ಆರ್ಯನರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಆರ್ಯನರ ಆರ್ಥಿಕ ಸ್ಥಿತಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಈ ಪೂರ್ವವೇದ ಕಾಲದಲ್ಲಿ ಅಂದ್ರೆ ಋಗ್ವೇದದ ಕಾಲದಲ್ಲಿ ಆರ್ಯರು ಹಳ್ಳಿಗಳಲ್ಲಿ ವಾಸವಾಗಿದ್ರು. ಕೃಷಿ ಅವರ ಬೆನ್ನೆಲುಬಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಆರ್ಯ ಅಂದ್ರೆ ಕೂಲಿನ ಅಂದ್ರೆ ಒಡೆಯ ಅಂದ್ರೆ ಕೃಷಿಯನ್ನ ಅವಲಂಬಿಸಿರ್ತಕ್ಕಂತಹ ವ್ಯಕ್ತಿ. ಮೊದಲೇ ಹೇಳಿದ್ದೇನೆ ನಿಮ್ಗೆ. ಸೊ ಅವರು ಕೃಷಿಯನ್ನ ಅವರ ಪ್ರಮುಖ ಕಸಬಾಗಿ ಇದ್ರು. ಅದರ ಜೊತೆಗೆ ಅವರು ಪಶುಪಾಲನೆಯನ್ನ ಸಹ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ಯೋಗವನ್ನು ಮಾಡ್ಕೊಂಡಿದ್ರು. ಉಳುಮೆಯನ್ನ ಮಾಡ್ತಾ ಇದ್ರು. ಈ ಭೂಮಿಯನ್ನ ಅವರು ಕ್ಷೇತ್ರ ಅಂತ ಕರೆ, ಉಳುಮೆ ಮಾಡ್ತಕ್ಕಂಥ ಭೂಮಿ ಇತ್ತಲ್ವಾ, ಈ ಉಳುಮೆಯ ಭೂಮಿಯನ್ನ ಅವರು ಕ್ಷೇತ್ರ ಅಂತ ಕರೀತಾ ಇದ್ರು ಸ್ನೇಹಿತರೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ. ಓಕೆ, ಅದರ ಒಂದಿಗೆ ನಾನು ಇಲ್ಲಿ ಏನು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಮರಗೆಲಸ, ಕುಂಬಾರಿಕೆ, ನೇಕಾರಿಕೆ ಮುಂತಾದ ಹಲವಾರು ಸರಳವಾಗಿರ್ತಕ್ಕಂಥ ವೃತ್ತಿಗಳನ್ನು ಅವರು ಇಟ್ಕೊಂಡಿದ್ರು. ಸೊ ವ್ಯಾಪಾರವು ಅಲ್ಪ ಪ್ರಮಾಣದಲ್ಲಿ ನಡೆಸ್ತಾ ಇದ್ರು ಅವರು. ಓಕೆ, ಅಂದ್ರೆ ಜಾನುವಾರುಗಳು ಅಂದ್ರೆ ಪ್ರಾಣಿಗಳನ್ನು ಸಾಕ್ತಾ ಇದ್ರು. ಅದ್ರ ಜೊತೆಗೆ ವಸ್ತು ವಿನಿಮಯ ಪದ್ಧತಿಯು ಸಹ ಅವರಲ್ಲಿ ಇತ್ತು ಎಂತಕ್ಕಂಥದ್ದು. ಇದು ಋಗ್ವೇದದ ಕಾಲದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಅದಾದ ನಂತರ ಏನು ಚೇಂಜ್ ಆಗುತ್ತೆ ಉತ್ತರ ವೇದ ಕಾಲದಲ್ಲಿ, ತದನಂತರದ ವೇದಗಳಲ್ಲಿ ಅಂತ ಹೇಳಿದ್ರೆ ಅನೇಕ ಹಳ್ಳಿಗಳು ನಗರಗಳಾಗಿ ಮಾರ್ಪಡ್ತವೆ. ಇದು ಟ್ವಿಸ್ಟ್. ಓಕೆ, ಉದಾಹರಣೆಗೆ ಹಸ್ತಿನಾಪುರ ಅಂತ ಕೇಳಿರ್ಬೋದು ನೀವು. ಸೊ ಈ ಹಸ್ತಿನಾಪುರ, ಇಂದ್ರಪ್ರಸ್ಥ, ಕೌಸಂಬಿ ಈ ಮುಂತಾದವುಗಳು ಈ ಹಳ್ಳಿಗಳಾಗಿರುವ ಏನಪ್ಪ ಪಟ್ಟಣಗಳಾಗಿ ಮಾರ್ಪಡ್ತವೆ. ಸೊ ಕೃಷಿ ಅವರ ಪ್ರಮುಖ ಉದ್ಯೋಗವಾಗಿರ್ತದೆ. ಪಶುಪಾಲನೆ, ವ್ಯಾಪಾರ ಮತ್ತಿತರ ವೃತ್ತಿಗಳು ಇವು ಸಾಮಾನ್ಯವಾಗಿ ಪ್ರಾಮುಖ್ಯತೆಯನ್ನು ಪಡಿತವೆ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಚೇಂಜಸ್ ಅನ್ನು ಕಾಣ್ತೀವಿ ಉತ್ತರ ವೇದ ಕಾಲದಲ್ಲಿ. ಸೊ ವೆನ್ ವಿ ಕಂಪೇರ್ ಟು ಋಗ್ವೇದಾಸ್ ಇನ್ ದ ಸೆಕೆಂಡರಿ ವೇದಾಸ್ ಪೀರಿಯಡ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಆರ್ಥಿಕ ಪರಿಸ್ಥಿತಿ. ಸೊ ಏನ್ ಸರ್ ನೆಕ್ಸ್ಟ್ ಧಾರ್ಮಿಕ ಸ್ಥಿತಿ ಹೇಗಿತ್ತು ಸರ್ ಅವರು? ಅವರ ಧಾರ್ಮಿಕ ಸ್ಥಿತಿಯನ್ನು ನೋಡಿದಾಗ ಮೊದಲೇ ಹೇಳಿದ್ದೇನೆ, ಅವರದ್ದು ಯಾವ ಧರ್ಮ? ವೈದಿಕ ಧರ್ಮ. ಈ ವೈದಿಕ ಧರ್ಮವು ಸನಾತನ ಧರ್ಮ, ಹಿಂದೂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಎಂದು ಸಹ ಕರೆಯಲ್ಪಟ್ಟಿದೆ. ಸೊ ನಾವು ಹಿಂದೂ ಎಲ್ಲಗಳು ನಮ್ಮ ಮೂಲಜರು ಯಾರಪ್ಪ ಅಂತ ಹೇಳಿದ್ರೆ ಯಾರಪ್ಪ? ನಾವೆಲ್ಲ ವೈದಿಕ ಧರ್ಮ ಅಂದ್ರೆ ಹಿಂದೂ ಧರ್ಮದವರಲ್ವಾ? ಸೊ ನಮ್ಮ ಮೂಲ ಯಾವುದು? ಆರ್ಯನರೇ
ಸೊ ಇದು ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಬಹಳ ಮುಖ್ಯವಾಗಿ ಇಂದಿಗೂ ಸಹ ಇದು ಆಚರಣೆಯಲ್ಲಿದೆ. ಈ ಪೂರ್ವವೇದ ಕಾಲದ ಆರ್ಯರು ಪ್ರಕೃತಿಯನ್ನು ಆರಾಧಿಸ್ತಿದ್ರು. ಪ್ರಕೃತಿ ಆದರೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಪ್ರಕೃತಿಯನ್ನು ಆರಾಧಿಸ್ತಾ ಇದ್ದೇವೆ. ಎಷ್ಟು ಸುಂದರವಾಗಿ ಅದನ್ನ ನಾಶ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ವಿಚಾರ ಅಲ್ವಾ. ಆರ್ಯನ್ನರು ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ರು, ನಾವು ಅವರಿಗಿಂತ ಒಂದು ಹೆಜ್ಜೆ ಮುಂದುವರೆದು ಪ್ರೀತಿಸ್ತಾ ಇದ್ದೀವಿ. ಹೇಗೆ ಅಂತ ತಮಗೆಲ್ಲರೂ ಗೊತ್ತಿದೆ ಅಲ್ವಾ. ಸೊ ಅದರ ಒಂದಿಗೆ ನಾವೇನಪ್ಪ ಅಂತ ಹೇಳಿದ್ರೆ, ಅವರು ಅನೇಕ ದೇವರುಗಳಲ್ಲಿ ನಂಬಿಕೆಯನ್ನು ಹೊಂದಿದ್ರು. ಅಂದ್ರೆ ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಇವೆಲ್ಲ ಅವರ ಮೂರ್ತಿ ಪೂಜೆಗಳಲ್ಲಿಯೂ ಸಹ ನಂಬಿಕೆ ಇತ್ತು ಅವರಿಗೆ. ಸೊ ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಸ್ಥಿತಿ ಅವರಲ್ಲಿ ಇತ್ತು ಎಂತಕ್ಕಂಥ ಒಂದು ವಿಚಾರವನ್ನು ನಾನಿಲ್ಲಿ ಹೇಳಿಕ್ಕೆ ಬಯಸ್ತೇನೆ. ತದನಂತರ ಕಟ್ಟಕಡೆದಾಗಿ ಶಿಕ್ಷಣ ಮತ್ತು ವಿಜ್ಞಾನದಲ್ಲಿಯೂ ಸಹ ಅವರು ಮುಂದುವರೆದಿದ್ದರು ಸ್ನೇಹಿತರೆ ಆರ್ಯನರು. ಓಕೆ, ಸೊ ಆರ್ಯರು ಶಿಕ್ಷಣ ಮತ್ತು ತಂತ್ರಜ್ಞಾನದಲ್ಲಿ ಅವರದ್ದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ. ಅಂದ್ರೆ ತಂತ್ರಜ್ಞಾನ ಅಂತ ಹೇಳಿದ್ರೆ ನಾವಿಲ್ಲಿ ವಿಜ್ಞಾನ ಅಂತ ಹೇಳ್ತೇವೆ. ಈ ವಿಜ್ಞಾನ ತಂತ್ರಜ್ಞಾನವಾಗಿ ಪರಿಣಮಿಸುತ್ತೆ ಮುಂದಿನ ದಿನಗಳಲ್ಲಿ ಅಲ್ವಾ. ಸೊ ಇಲ್ಲಿ ಗುರುಕುಲ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಜಾರಿಯಲ್ಲಿತ್ತು ಹೇಳಿದೆ. ಮಹಿಳೆಯರಿಗೂ ಸಹ ಉಚ್ಚ ಶಿಕ್ಷಣ ಅಂದರೆ ಪ್ರಾಥಮಿಕ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಅಂತಕ್ಕಂಥ ವಿಚಾರವನ್ನು ಹೇಳಿದೆ. ಸೊ ಇಲ್ಲಿ ಗುರುಕುಲ, ಪಾಠಶಾಲೆ, ಅಗ್ರಹಾರ ಈ ರೀತಿಯಾಗಿರ್ತಕ್ಕಂಥ ಘಟಕಗಳನ್ನು ಮಾಡಿಕೊಂಡು ಅವರು ಶಿಕ್ಷಣವನ್ನು ನೀಡ್ತಾ ಇದ್ರು ಅಂತಕ್ಕಂಥದ್ದು. ದೇವಾಲಯಗಳಲ್ಲೂ ಕೂಡ ಶಿಕ್ಷಣ ಅಂದರೆ ನಾವೇನು ಕರಿತೀವಿ, ಯಾವುದು ಅಗ್ರಹಾರಗಳು ಅಂತ ಏನು ಕರಿತಾ ಇದ್ವಿ, ಗುರುಕುಲಗಳು ಅಂತ ಏನು ಕರಿತಾ ಇದ್ವಿ, ಅದ್ರ ಜೊತೆಗೆ ದೇವಾಲಯಗಳು ಸಹ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿ ಮಾರ್ಪಟ್ಟಿದ್ವು. ಹಾಗೆ ಆ ಉನ್ನತ ಶಿಕ್ಷಣವನ್ನು ಕಂಚಿ ವಿಶ್ವವಿದ್ಯಾನಿಲಯ ಮತ್ತು ತಕ್ಷಶಿಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಓದಿಸಲಾಗ್ತಾ ಇತ್ತು ಸ್ನೇಹಿತರೆ. ಅವಾಗಲೂ ಯೂನಿವರ್ಸಿಟೀಸ್ ಇದ್ವು ಅಂತಕ್ಕಂಥ ವಿಚಾರನ ನೆನಪಿಡಬೇಕು. ಅದ್ರ ಜೊತೆಗೆ ಶಿಕ್ಷಣದ ಜೊತೆಗೆ ಉಪನಯನ ಸಮಾರಂಭದೊಂದಿಗೆ ಪ್ರಾರಂಭವಾಗ್ತಾ ಇತ್ತು ಶಿಕ್ಷಣ. ಉಪನಯನವನ್ನು ಯಾಕೆಂದ್ರೆ ಬ್ರಾಹ್ಮಣರ ಆಡಳಿತ ಇತ್ತಲ್ವಾ, ಹೌದು, ಹಾಗಾಗಿ ಉಪನಯನದ ಒಂದಿಗೆ ಶಿಕ್ಷಣವನ್ನ ಇಲ್ಲಿ ಪ್ರಾರಂಭಿಸ್ತಾ ಇತ್ತು. ಗುರುವಿನ ಸ್ಥಾನ ಬಹಳ ಉನ್ನತವಾಗಿರ್ತಕ್ಕಂಥ ಸ್ಥಾನವಾಗಿತ್ತು ಅಂತಕ್ಕಂಥದ್ದು. ಆ ಸ್ತ್ರೀ ಪುರುಷರಿಬ್ಬರಿಗೂ ಸಹ ಶಿಕ್ಷಣವನ್ನು ಪಡಿತಕ್ಕಂಥ ಅರ್ಹತೆ, ಅವಕಾಶ ಕಲ್ಪಿಸಲಾಗಿತ್ತು ಅಂತಕ್ಕಂಥ ಒಂದು ವಿಚಾರವನ್ನು ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ. ಇದಿಷ್ಟು. ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಪ್ರಮುಖ ಈ ಗಣಿತ, ರೇಖಾಗಣಿತ, ಔಷಧಶಾಸ್ತ್ರ ಆಗಿರ್ಬೋದು, ಭೂಮಿಗಳ ನಡುವಿನ ಲೆಕ್ಕಾಚಾರ ಆಗ್ತಕ್ಕಂಥ ವಿಜ್ಞಾನದ ಸಂಬಂಧಪಟ್ಟ ಗ್ರಹಣಗಳು, ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಈ ಚಂದ್ರಮಾನ ಪಂಚಾಂಗಗಳನ್ನು ಸಹ ಅವರು ನೋಡ್ತಕ್ಕಂಥ ಒಂದು ಜ್ಞಾನವನ್ನು ಹೊಂದಿದ್ರು ಅಂತ ಹೇಳಿದ್ರೆ ಇದು ವಿಜ್ಞಾನದ ಕೊಡುಗೆಯಾಗಿತ್ತು. ಹೀಗೆ ಶಿಕ್ಷಣ ಮತ್ತು ವಿಜ್ಞಾನಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಅವರು ಕೊಟ್ಟು ಹೋಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸೊ ಇದಿಷ್ಟು ಈ ಪ್ರಾಚೀನ ಯುಗ ಅಂದ್ರೆ ಆರ್ಯನರ ಆಗಮನವಾಯಿತು, ವೈದಿಕ ಸಂಸ್ಕೃತಿಯನ್ನು ಅವರು ನೆಲೆಸಿ ಹೋದ್ರು. ಹಾಗೆ ನಮಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕೊಡುಗೆಗಳು ಆ ವೇದಗಳ ಅಧ್ಯಯನಗಳನ್ನು ನಮಗೆ ಬಿಟ್ಟು ಹೋದ್ರು ಅಂತಕ್ಕಂಥ ಒಂದು ಖುಷಿಯ ವಿಚಾರ ಸ್ನೇಹಿತರೆ. ಓಕೆ, ಅದನ್ನೇ ನಾವು ವೈದಿಕ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ಹೀಗೆ ಸನಾತನ ಸಂಸ್ಕೃತಿ ಅಂತಕ್ಕಂಥ ಒಂದು ವಿಚಾರವಾಗಿ ನಾವಿಲ್ಲಿ ನಮ್ಮ ಜೀವನ ಪ್ರಾರಂಭವಾಯಿತು. ಇದೇ ನಮ್ಮ ಮೂಲ ಸ್ನೇಹಿತರೆ. ಸೊ ಇದಿಷ್ಟು ಆರ್ಯನರ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ, ಪ್ರಾಚೀನ ಯುಗದ ಬಗ್ಗೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ದಯಮಾಡಿ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಸ್ನೇಹಿತರ ಗ್ರೂಪ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ. ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಈ ರೀತಿಯಲ್ಲಿ ನೋಡಿದರೆ ನಿಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಸಿಗ್ತಾ ಹೋಗುತ್ತೆ ಅಂತ ಒಂದು ಮಾತನ್ನು ಹೇಳುವ ಮುಖಾಂತರ ನಾನು ಈ ಒಂದು ತರಗತಿಗೆ ವಿರಾಮವನ್ನು ಬಿಡ್ತಾ ಇದ್ದೇನೆ. ಸೊ ಟೇಕ್ ಕೇರ್, ಬಾಯ್.